ಹುಟ್ಟುಹಬ್ಬದ ಶುಭಾಶಯಗಳು ಮಿಸ್ಟರ್ ಜಿ ವಿ ವಕೀಲರಿಗೆ. ಜಿ ವೆಂಕಟಾಚಲಪತಿ ಅಂತ ನನ್ನ ಸ್ನೇಹಿತ. ನಾನು ಜಿ ವಿ ಲಾ ಡಿಗ್ರಿ ಮುಂದೆ ಜೊತೆಯಲ್ಲಿ ಮಾಡಿದ್ದು. ವಯಸ್ಸಿನಲ್ಲಿ ನನಗಿಂತ 1-2 ವರ್ಷ ಚಿಕ್ಕವನಾಗಿದ್ರೂ ನಾನು ಇವ್ರ ಜೊತೆ ಲಾ ಓದಿದೆ. ನಾವಿಬ್ಬರು ಒಂದೇ ಆಫೀಸ್ ಮಾಡಿದ್ವಿ. ಅದಾದಮೇಲೆ ಇವರು ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಸುಮಾರು ಒಂದು 4-5 ಬಾರಿ ತಗೊಂಡ್ರು. ಅದರಲ್ಲಿ 4 ಬಾರಿ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಮಾಡಿ, ಮೈನ್ಸ್ ಎಕ್ಸಾಮ್ಸು ಪಾಸ್ ಮಾಡಿ, ವೈವಾಗ್ ಕೂಡ ಹೋಗಿ ಬಂದರು. ಕಾರಣಾಂತರಗಳಿಂದ ಅವರಿಗೆ ದೇವರ ಅನುಗ್ರಹ ಸಿಗಲಿಲ್ಲ. ಮುಂದಿನ ದಿನಗಳಲ್ಲಿ ಈಗ ಅವ್ರಿಗೆ ಒಳ್ಳೆ ದೇವರು ಆರೋಗ್ಯ ಕೊಡಲಿ, ಇನ್ನೂ ಚೆನ್ನಾಗಿ ಉತ್ತಮ ಸ್ಥಿತಿಯಲ್ಲಿ ಅವ್ರಿಗೆ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಳ್ಳೆ ಸ್ಥಾನಗಳು ಸಿಗಲಿ. ಈಗ ಡಿಸ್ಟಿಕ್ ಜಡ್ಜ್ಗೆ ಕಾಲ್ಫರ್ ಆಗ್ತಾ ಇದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವ್ರಿಗೆ ಒಂದು ಸ್ಥಾನ ಡಿಸ್ಟಿಕ್ ಜಡ್ಜ್ ಆಗಲಿ ಅಂತ ನಾನು ಅವರ ಒಳ್ಳೆ ಗೆಳೆಯನಾಗಿ ಸ್ನೇಹಿತನಾಗಿ ಹಿತೈಷಿಯಾಗಿ ಅವ್ರಿಗೆ ತುಂಬ ಹೃದಯದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವ್ರಿಗೆ ಯಾವತ್ತೋ ಒಂದು ಸಲ ನಾನು ಸುಮಾರು ಬಾರಿ ಹೇಳಿದ್ದೀನಿ, ಈ ಸಲ ಇದಿಲ್ಲ, ಇದು ಏನಾದರೂ ಈಗ JMFC ಜಡ್ಜು ನಿನಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ದೇವ್ರು ನಿನಗೆ ಒಳ್ಳೆ ಸ್ಥಾನ ಸಿಗುತ್ತೆ ಅಂತ ನಾನು ಅವ್ರಿಗೆ ಹಾರೈಸ್ತಾನೇ ಇದ್ದೀನಿ. ಯಾಕಂದರೆ ಒಂದನ್ನ ಕಳ್ಕೊಂಡ್ರೂ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಸ್ಥಾನ ಇದೆ ಅಂತ ನಾವು ಆಶಿಸಬೇಕು. ಅದೇ ರೀತಿ ಆ ದೇವರು ಅವ್ರಿಗೆ ಅದನ್ನು ಕರುಣಿಸಲಿ. ಇವರು ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಬೆಳೀಲಿ ಅಂತ ನನ್ನ ಗೆಳೆಯನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮತ್ತೆ ಇನ್ನೊಂದು ಇಲ್ಲಿರೋರು ನಮ್ಮ ನಾಗಣ್ಣ, ಚೇರ್ಮನ್ ಸಾಹೇಬರು, ದೇವರ ಸಮುದ್ರ, ಮತ್ತು ನಮ್ಮ ಸುರೇಣ್ಣ, ನಮ್ಮ ಬಾಸು ನಮ್ಮ ಸುರೇಣ್ಣ ಎಲ್ಲಿದ್ದರೆ ನಾವು ಅಲ್ಲಿರ್ತೀವಿ. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರ್ತೀವಿ. ನಮ್ಮ ಸುರೇಣ್ಣ ಏನು ಅಂದರೆ ಡಿಫ್ರೆಂಟು. ಪ್ರತಿಯೊಬ್ಬರು ಏಳಿಗೆನು, ಪ್ರತಿಯೊಬ್ಬರು ಯಾವ ರೀತಿ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸುರೇಣ್ಣ ಅವರ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ನಾನು ಈ ದಿವಸ ನಮ್ಮ ಬಶೀರ್ ಸಾರ್ ಯಾವ ರೀತಿ ಮುಳ್ಬಾಗ್ಲಲ್ಲಿ ಪ್ರಖ್ಯಾತ ವಕೀಲರು, ನಾನು ಅವ್ರ ಹತ್ರ ಕಲಿತು ನಾನು ಒಂದು ಒಳ್ಳೆ ವಕೀಲನಾಗಿ ವೃತ್ತಿನ ಪ್ರಾರಂಭಿಸಿದೆ. ಅದಾದಮೇಲೆ ವಕೀಲರ ಸಂಘದಲ್ಲಿ ಪ್ರಧಾನದರ್ಶಿಯಾಗಿ ಆಯ್ಕೆಯಾಗಿ ನಾನು 2 ವರ್ಷಗಳನ್ನು ಪೂರೈಸಿದೆ. ನಾನು ಅವ್ರ ಮಾರ್ಗದರ್ಶನದಲ್ಲಿ ನಾನು ಬೆಳೆದೆ. ಅದೇ ರೀತಿ ಅವ್ರಿಗೆ ನಾನು ಯಾವ ರೀತಿ ಸ್ಥಾನ ಕೊಟ್ಟಿದ್ದೀನೋ ಅದೇ ರೀತಿ ನಮ್ಮ ಸುರೇಣ್ಣನಿಗೂ ಕೂಡ ಅದೇ ರೀತಿ ಸ್ಥಾನವನ್ನು ಕೊಟ್ಟಿದ್ದೀನಿ. ಅವರು ಒಳ್ಳೆ ಮಾರ್ಗದರ್ಶಕರು, ಯಾರಿಗೂ ತೊಂದರೆ ಮಾಡಲ್ಲ, ಎಲ್ಲರೂ ಬೆಳೀಲಿ ಅನ್ನೋದು ಅವರ ಆಶಾಭಾವನೆ ಅಂತ ಹೇಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೀತಾ ಇದ್ದೀವಿ. ನಮ್ಮ ಚೇರ್ಮನ್ ಸಾಹೇಬರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಸೇರಿ ನಮ್ಮ ಜಿ ವಕೀಲರಿಗೆ ಶುಭ ಹಾರೈಸಿ ಇಂಥ ದಿವಸ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ಒಳ್ಳೆಯದು. ಇವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಹೇಳಿ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವ್ರಿಗೆ ಅಷ್ಟು ಆರೋಗ್ಯ, ಸುಖ ಸಂಪತ್ತು ಚೆನ್ನಾಗಿ ಸಿಗಲಿ ಅಂತ ಹೇಳಿ ಈ ಮೂಲಕ ನಾನು ನಿಮ್ಮ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯ ಗೆಳೆಯನಾದಂಥ ನಾಗೇಶು, ನಮ್ಮ ಅಣ್ಣ ಸ್ವರೂಪವಾದ ಗಂಗಾಪುರಂ ನಾಗಣ್ಣ, ಮತ್ತು ಕೊತ್ತಮಂಗಲ ಸುರೇಣ್ಣ, ಗೋವಿಂದಣ್ಣವರು ಇವತ್ತು ದಿನ ನನ್ನ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಇಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ನನ್ನ ಮನಸ್ಪೂರ್ವಕವಾಗಿ ತುಂಬ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ. ಹಾಗೂ ನನ್ನ ಒಂದು ವಕೀಲಿ ವೃತ್ತಿಯಲ್ಲಿ ನನ್ನ ಹಿಂದೆ ನಿಂತ್ಕೊಂಡು ಚಿರಕಾಲ ನನಗೆ ತುಂಬ ಮಾರ್ಗದರ್ಶನವಾಗಿ ನಿಂತಿರೋರು ಇವರೆಲ್ಲ. ಇವ್ರಿಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೇನೆ. ಈ ಹಿಂದೆನೋ ಇವತ್ತು ಏನು ಇದು ಮಾಡಿದಾರೋ ಅದೇ ಸಹ ನಾನು ಈ ಹಿಂದೆ ಸಿವಿಲ್ ಜಡ್ಜ್ ಆಗಿ ನಾನು ಮೌಖಿಕ ಸಂದರ್ಶನಕ್ಕೆಲ್ಲ 4 ಬಾರಿ ಹೋಗಿ ಬಂದಿರ್ತೀನಿ. ಆದರೆ ನನ್ನ ಒಂದು ಯಾವುದೋ ಒಂದು ತಪ್ಪಿನಿಂದನೂ ನಾನು ಸೆಲೆಕ್ಟ್ ಆಗಿಲ್ಲ. ಅದಂತೆ ನನಗೆ ತುಂಬ ಜನ ನಾನು ಸಿವಿಲ್ ಜಡ್ಜ್ ಆಗಬೇಕು ಅನ್ನೋ ಒಂದು ಆಸಕ್ತಿ ಇದೆ. ಭಗವಂತ ನನಗೆ ಆ ಇಚ್ಛೆ ಕೊಡಲಿಲ್ಲ. ಮುಂದಿನ ದಿನಗಳಲ್ಲಿ ಒಂದು ಜಿಲ್ಲಾ ನ್ಯಾಯಾಧೀಶಕ್ಕೆ ಇದಕ್ಕೆ ವೃತ್ತಿಗೆ ನಾನು ಅಪ್ಲಿಕೇಶನ್ ಹಾಕಿ ಓದಿ ಚೆನ್ನಾಗಿ ನಮ್ಮ ಒಂದು ಬಾರ್ ಅಸೋಸಿಯೇಷನ್ಗೆ ಒಳ್ಳೆ ಹೆಸರು ತರೋದಕ್ಕೆ ಪ್ರಯತ್ನಿಸ್ತೀನಿ. ಅದೇ ರೀತಿಯಾಗಿ ನನ್ನ ಕಕ್ಷಿದಾರರಿಗೆ
ಒಳ್ಳೇದು ಮಾಡಿ ಒಳ್ಳೆ ನ್ಯಾಯನ ಒಲಿಸ್ಕೊಡೋದಕ್ಕೂ ಪ್ರಯತ್ನ ಮಾಡ್ತೀನಿ. ಭಗವಂತ ಇವತ್ತು ನನಗೆ ಯಾವುದೋ ಒಂದು ಚಿಕ್ಕ ಪುಟ್ಟ ಒಂದು ಇದರಲ್ಲಿ ತೊಂದರೆ ಮಾಡಿರ್ಬೋದು, ಮಾಡಿದ್ರೇನು ಭಗವಂತ ದೊಡ್ಡದು ಯಾವುದೋ ಒಂದು ಭವಿಷ್ಯತ್ತು ಕೊಟ್ಟಿದ್ದಾನೆ ಅಂತ ನಂಬಿಕೆ ಇದೆ. ಈಗ ನನ್ನ ಸ್ನೇಹಿತ ಆಗಲಿ ಅಣ್ಣವರಾಗಲಿ ಏನೊಂದು ಆಶ್ವಾಸನೆ ಇಟ್ಟಿದಾರೋ ಆ ಆಶ್ವಾಸನೆ ಯಾವತ್ತೇ ಆಗಲಿ ಅದನ್ನು ನಾನು ಈಡೇರಿಸ್ಕೊಳ್ಳೋಕೆ ತುಂಬ ಪ್ರಯತ್ನ ಪಟ್ಟು ಶ್ರಮ ಪಡ್ತೀನಿ. ಶ್ರಮ ಪಡೋದ್ರಲ್ಲಿ ನಾನು ಯಾವುದೇ ಹಿಂದೆ ಜಾಕಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಹಾಗೂ ಇಷ್ಟೆಲ್ಲ ವಿಜೃಂಭಣೆಯಿಂದ ನನ್ನ ಹುಟ್ಟುಹಬ್ಬ ಮಾಡಿದ್ದಕ್ಕೆ ಅವ್ರಿಗೆ ಇನ್ನೊಂದು ಬಾರಿ ಪೂರ್ವಕವಾಗಿ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಲಾಯರು, ಒಂದು ಡಾಕ್ಟ್ರು, ಒಂದು ಪೊಲೀಸು ಕರೆಕ್ಟಾಗಿದ್ದರೆ ದೇಶ ಚೆನ್ನಾಗಿರ್ತದೆ. ಅವ್ರು 3 ಜನ ಕರೆಕ್ಟಾಗಿದ್ದರೆ ದೇಶನೇ ಚೆನ್ನಾಗಿರ್ತದೆ. ಒಂದು ಲಾಯರ್ ಅಂದರೆ ಯಾರು ತಪ್ಪು ಮಾಡಿದರೋ ಅವ್ರಿಗೆ ನೀನು ತಪ್ಪು ಅಂತ ಹೇಳ್ಬೇಕು, ತಪ್ಪು ಮಾಡಿದರವ್ರಿಗೆ ಶಿಕ್ಷೆ ಕೊಡ್ಬೇಕಂತ ಲಾಯರು ವಾದನೆ ಮಾಡಬೇಕು ಕೋರ್ಟಲ್ಲಿ. ಇವತ್ತು ಒಂದು ಡಾಕ್ಟ್ರು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ರೆ ಅವನು ಹೊಡೆದಿಲ್ಲ, ಅವನು ಯಾರೋ ಹೊಡೆದ್ಬಿಟ್ಟು ಅವನು ಮಲ್ಕೊಂಡಿದ್ರೆ ಅವನಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ ಹೊಡೆದಿದ್ದಾರೆ ಅಂತ, ಇವರು ಬೇಲ್ ಮಾಡ್ತಾರೆ. ದಯವಿಟ್ಟು ಲಾಯರ್ಗಳು, ಪೊಲೀಸು, ಡಾಕ್ಟ್ರು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರ್ತದೆ ಅಂತ ನನ್ನ ಉದ್ದೇಶ. ನನ್ನ ತಮ್ಮನಿಗೆ ಹೇಳೋದಷ್ಟೇ, ಯಾರನ್ನ ಇಂಥ ಕೇಸ್ ಬಂದರೆ ನೀತಿ ನಿಜಾಯಿತಾಗಿ ಇರಬೇಕು. ತಪ್ಪು ಮಾಡೋನು ಬಂದರೆ ಅವ್ನು ಬೇಲ್ ಕೊಡಬಾರ್ದು. ನನ್ನ ತಮ್ಮನಿಗೆ ಹೇಳೋದು ಏನಂದರೆ, ಒಂದು ಜಡ್ಜು ಬರ್ದಿದ್ದಾನೆ, ಏನೋ ಆಗಿಲ್ಲ, ದೇವರು ಒಳ್ಳೆ ಮಾಡ್ತಾರೆ, ಆಗ್ತದೆ, ಯಾರಾದ್ರೂ ಒಳ್ಳೇದೇ ಅನ್ಬೇಕು, ಕೆಟ್ಟದೇನೆ ಇದು ಮಾಡಬೇಕು. ನನ್ನ ತಮ್ಮನ ನೀತಿ ನಿಜಾಯಿತಿಗೆ ಬದುಕಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ.